ಬಂದ ನಂತರ ಏನಾಯಿತು ಏನು ಆಯಿತು ಅದು ಎಲ್ಲಿವರೆಗೆ ಹೇಳ್ಕೊಂಡು ಹೋಯ್ತು ಅಷ್ಟನ್ನು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನ ಮುಗಿಸ್ಕೊಟ್ಟು ಆಮೇಲೆ ನಮಗೆ ಇಲ್ಲ ಮಿಸ್ ಆಗಿಬಿಟ್ರು. ಅದನ್ನು ಮರಿಲಿಕ್ಕೆ ಆಗಲ್ಲ. ಎಲ್ಲ ಕೆಲಸನೂ ಮುಗಿಸಿ ಯಾವುದೇ ಬಾಕಿ ಇರೋದನ್ನೇ ಮಾಡಿ ಕೊಟ್ಟು, ಹಾಗಾಗಿ ಅವ್ರ ಬಗ್ಗೆ ಒಂದು ನಿಮಿಷ ಮೌನವಾಗಿರೋಣ ಅಂತ ಆಸೆ ಪಡ್ತೀನಿ. ಎಲ್ಲರೂ ಈ ಒಂದು ಹೊಸ ಪ್ರೊಡ್ಯೂಸರ್ ಅಂತ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೆನ್ಸಾರ್ ಶಿವು ಅವರು, ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ನಮ್ಮನ್ನು ಏನಾದ್ರು ಈ ಮಟ್ಟಕ್ಕೆ ನಿಲ್ಲಿಸಿದಾರಂದ್ರೆ ಅವರೇ. ಈ ಮಟ್ಟದಲ್ಲಿ ತಂದು ಈ ಸಿನಿಮಾ ರಿಲೀಸ್ ಮಾಡುವಂಥ ತಾಕತ್ತು ಕೊಟ್ಟವರು ಅವರೇ. ಹಾಗಾಗಿ ಈ ಸಿನಿಮಾನ ಶಿವು ಅವ್ರಿಗೆ ಡೆಲಿಗೇಟ್ ಮಾಡೋದು ಚಲೋ ಏನೋ ಅನಿಸ್ತದೆ. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಬಂದಿದ್ದಾರೆ ಸರ್, ಇಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಹಾಂ, ಫಸ್ಟ್ ನೋಡಿದ್ದೀನಿ. ಇಲ್ಲ 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 ಅದನ್ನು ನೋಡಿ ಅನ್ನೋಕ್ಕಿಂತ ಇದೆಲ್ಲ ಏನೋ ಒಂದು, ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ನನಗೇನೋ ಬಿಸ್ನೆಸ್, ಇದೊಂದು ಬಿಸ್ನೆಸ್ಸೇ, ಇಂಡಸ್ಟ್ರಿನೇ 100%. ಅದ್ರ ಬಗ್ಗೆ ಮಾತೇ ಇಲ್ಲ. ಥಿಯೇಟ್ರ್ ಅವರೇ ಕೇಳಿ ತೋರ್ತಾ ಇದ್ದಾರೆ ನಮ್ಮ ಸಿನಿಮಾನ. ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ. ಎಷ್ಟಾಗಿದೆ? 80 ಥಿಯೇಟ್ರ್ ಆಗಿದೆ. ಅವರವರೇ, ನಾವೇನು ಅವ್ರಿಗೆ ಇದು ಮಾಡಿಲ್ಲ. ಶೇರ್ ಇನ್ನೂ ಆಗಿಲ್ಲ, ಇನ್ನೂ ಅದನ್ನ ಕೊಟ್ಟಿಲ್ಲ ನಾವು. ಆಯ್ತಾ ಇದು ಅಷ್ಟೇ ಬೇಗ ಮಾಡ್ಕೊಳ್ಳಿಕ್ಕೆ ನನಗೂ ಇಷ್ಟ ಇದೆ. ಬೇಡಿಕೆ ಇದ್ದಾಗ ಮಾಡ್ತೀವಿ, ಅಲ್ಲಿವರೆಗೆ ಮಾಡಲ್ಲ. ನಾವು ತೊಗೊಂಡೋದಾಗ ಯಾರೂ ರೆಸ್ಪಾನ್ಸ್ ಮಾಡಲ್ಲ ನಮಗೆ. ಯಾರು ಈ ಸಿನಿಮಾ ರಿಲೀಸ್ ಮಾಡ್ಕೊಂಡು ಬಂದ್ರಿ ಹೋಗ್ರಿ. ಅವಾಗ ಏನಾಗುತ್ತೆ, ಈ ಪ್ರೊಡ್ಯೂಸರ್ ಬೆಳೆಯೋದಾಗೆ ಇಂಡಸ್ಟ್ರಿಗೆ ಬಂದು ಏನೋ ಸಾಧಿಸ್ಬೇಕನ್ನೋರಿಗೆ ಅರ್ಧದಲ್ಲೇ ತುಳಿದಾಕ್ಬಿಡ್ತಾರೆ. ಅದರಿಂದ ಯಾವ ಪ್ರೊಡ್ಯೂಸರ್ ಹೊಸ್ದಾಗಿ ಬಂದರು ಒಂದು ಮನೆ ಮಠ ಮಾಡ್ಕೊಂಡೇ ಹೋಗ್ಬೇಕು ನಮ್ಮ ಅಂದ್ಬಿಟ್ರೆ. ಯಾಕಂದರೆ ನಮಗೆ ಬೇರೆ ಬಿಸ್ನೆಸ್ ಅದ, ವರ್ಷಕ್ಕೆ 36 ಲಕ್ಷ ಇನ್ಕಮ್ ಅದ. ಹಾಗಾಗಿ ನನಗೇನು ಆ ವ್ಯತ್ಯಾಸ ಅನ್ನಿಸ್ಲಿಲ್ಲ. 5 ವರ್ಷ ಆದರೂ ಬ್ಯಾಂಕಿಗೆ ಬಡ್ಡಿ ಕಟ್ಟಿದ್ದಷ್ಟೇ ಬಂತು. ಒಂದು 5 ಕೋಟಿಗೆ 4 ಕೋಟಿ ಬಡ್ಡಿನೇ ಕಟ್ಟಿದೆ ಈ ಸಿನಿಮಾ ಮೇಲೆ. 9 ಕೋಟಿ ಆಗೋಯ್ತು. ಇರಲಿ, ಅದು ಪ್ರಯತ್ನ ಪಡೋವಾಗ ಏನೋ ಒಂದು ಆಗುತ್ತೆ. ಆದರೂ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡೋದು. ಅದನ್ನು ಪ್ರದೀಪ್ ರಾಜ್ ಅವರು ಚೆನ್ನಾಗಿ ಮುಗಿಸ್ಕೊಟ್ರು. ಅವ್ರ ತಮ್ಮನೂ ಬಂದರು, ಅವರು ನಮ್ಮ ಕೆಲಸ ಮಾಡಿಕೊಟ್ರು. ಆಮೇಲೆ ಎಲ್ಲ ಕಲಾವಿದರು ಎಲ್ಲ ಥರದ್ದು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನನ್ನ ಹತ್ರ ಮತ್ತೇನೂ ಇಲ್ಲ. ಆದರೂ ಜನತೆ ಹೇಳೋದ್ರಲ್ಲಿ ಇಂಥ ಒಂದು ಭಾಳ ಪ್ರಯತ್ನ ಪಟ್ಟು ಮಾಡಿದಂಥ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ, ಚಿತ್ರಮಂದಿರಕ್ಕೆ ಬಂದು ನೋಡಿ, ಹರಿಸಿ, ಹಾರೈಸಿ, ಪ್ರೊಡ್ಯೂಸರ್ಗಳನ್ನ ಬೆಳೆಸಿ ನೀವು ಅದನ್ನು ನಮ್ಮಿಂದ ಖುಷಿ ಪಡಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಜೈ ಕನ್ನಡ. ಅದು ಹಂಗೆ ಆಯಿತು, ಅದು ಹೇಳೋದು ಬೇಡ. ಫಸ್ಟ್ ಬಂದ ಪ್ರೊಡ್ಯೂಸರ್ ಬಂದರೆ ಅವ್ನಿಗೆ ಏನು ಅನುಭವ ಆಗ್ತದೆ ಅವನ್ನೆಲ್ಲ ಹೇಳ್ಕೊಂತ ಹೋದರೆ ಸ್ಟಾರ್ ಕಾಸ್ಟ್ ಇಲ್ಲ. ಅದೇ ಹಂಗೆ, ಅದೇನು ಹೇಳಲಿಕ್ಕಾಗಲ್ಲ. ಹೌದು ಹೌದು, ಆಗಿಲ್ಲ. ನನಗೊಂಥರ ಏನೋ ಒಂದು ಕಾನ್ಫಿಡೆನ್ಸ್, ನಮಗೇನೋ ಹೆಲ್ಪ್ ಆಗುತ್ತೆ. ಆ ಡೇಟ್ ನನಗೆ ಕನ್ಫರ್ಮ್ ಆಯಿತು. ಗೊತ್ತಾಗೇನಲ್ಲ ಅಷ್ಟೊಂದು ಥಿಯೇಟ್ರ್ ಹೊತ್ಕೊಂಡಿದ್ದು. ಜನ ಇಷ್ಟ, ಅದು ಟ್ರೈಲರ್ ನಡೀತಾನೆ ಇತ್ತಲ್ಲ, 4 ವರ್ಷದಿಂದ ಟ್ರೈಲರ್ ನಡೀತಾನೆ ಇತ್ತು. ಸರ್ ನಾನು 3.5 ವರ್ಷ, ಕರೋನಾ ಬಂದು 1 ವರ್ಷ ಇದಾಯಿತು. ಈ ನಂದಿನಿ ಹಾಡು ಕರೋನಾದಲ್ಲೇ ಮಾಡಿದ್ದು. ನಂದಿನಿ ಹಾಡು ಕರೋನಾದಲ್ಲೇ ಶೂಟ್ ಮಾಡಿದ್ವಿ. ಅಲ್ಲ, ಅವ್ರು ಮಾಡಿದ್ದೇ ಅವಾಗ. ಲಾಸ್ಟ್ ಟೈಮ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಬೇಕಾದ್ರೆ ಸಿನಿಮಾ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲ ಇಲ್ಲೇ ಇದ್ರು, ಬೆಂಗಳೂರಿನಲ್ಲೇ ಇದ್ರು, ಲುಕ್ ಸ್ಟುಡಿಯೋದಲ್ಲೇ ಮಾಡ್ತಾ ಇದ್ರು ಕೆಲಸ. ಲಾಸ್ಟ್ ಅವ್ರಿಗೆ ಜಾಸ್ತಿ ಆದಾಗ ಪಾಂಡಿಚೇರಿ ಕರ್ಕೊಂಡು. ಹಾಗಾಗಿ ಅದು ಸ್ವಲ್ಪ ಈಗ ಡಿಲೇ ಆಗ್ತಾ ಹೋಯ್ತು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇದರಿಂದ ಇಲ್ಲ.
ಮತ್ತೆ ಈಗ ನಾವು ಇದಕ್ಕೆ ಬಂದಿದ್ದೇವೆ ಅಂದರೆ ಕಷ್ಟ ಸುಖ ಅನುಭವಿಸೋದು. ಬಿಸ್ನೆಸ್ ಅಂದ್ಕೂಡೆ ಅದೇನು ಹೊಸದಲ್ಲ ಅಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಇದೆ, ಅಗ್ರಿಕಲ್ಚರ್ ಇದೆ. ಅದಕ್ಕೆ ಧೈರ್ಯವಾಗಿ ನಿಂತು ಇದನ್ನ ನನಗೆ ಸುಮಾರಾಗಿ ಬಾಡಿಗೆನೇ ಒಂದು 5-6 ಲಕ್ಷ ಬರುತ್ತೆ CC ಊರಲ್ಲಿ. ಹಾಗಾಗಿ ನಮಗೇನು ದೇವ್ರು ಕಡಿಮೆ ಮಾಡಿಲ್ಲ. ಸಾಕಲ್ಲ? ನಿಜನಣ್ಣ. ಹಾಂ ಸಾಕಾ? ಹಾಂ ಅಲ್ಲ, ಅದೇನಂದ್ರೆ ಯಾವುದು ಈಗ ಬಿಸಿ ಬಿಸಿ ಇದ್ದಾಗೆ ಹೋಗ್ಬಿಡ್ಲಿ ಹೇಳಿ. ನೀವೊಂದು ವಾರ್ತೆ ಮಾಡಿದ್ರೆ ಯಾರು ನೆನ್ಪಿಡ್ಕೊತಾರೆ ಇವತ್ತು. ನಿನ್ನೆ ಮಾಡಿದ್ದು ನಾಳೆ ನೋಡಲ್ಲ ಜನ. ಇವತ್ತು ನೀವು ನಾಳೆ ಶುಕ್ರವಾರ ಪಬ್ಲಿಸಿಟಿ ಕೊಟ್ಟಂಗೆ ಆಯ್ತು ನಮಗೆ. ಇನ್ನು ಸಾಟರ್ಡೆ ಸಂಡೇ ಇದೆ, ನಮ್ಮ ಬಿಸ್ನೆಸ್ ಆಗುತ್ತೆ. ಅಷ್ಟು ಸಾಕು ನಮಗೆ. ಹಾಂ, ಮನು ಅಂತಿದ್ದಾರೆ, ಡೈರೆಕ್ಟ್ರು. ಹೌದು, ಸಿನಿಮಾ ಅವರೇ ಕಂಪ್ಲೀಟ್ ಮಾಡಿದ್ರು, ಬಾಕಿದೆಲ್ಲ ಅವರು ಯೂಸ್ ಮಾಡಿದ್ರು. ಯಾರು? ಇವರು ರಾಧಾಕೃಷ್ಣ ಅವರು ಯೂಸ್ ಮಾಡ್ತಿದ್ರು. ಮತ್ತೆ ಏನಾದ್ರು ಇದೆಯಾ? ಸಾಕಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.